ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಜ್ಯೋತಿ. ಹಾಗೆಯೇ ಇವತ್ತಿನ ವ್ಲಾಗ್ ಬಂದು 27/10/2025 ಮಿಡ್ನೈಟ್ 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಮಗನ 4ನೇ ವರ್ಷದ ಹುಟ್ಟಿದ ಹಬ್ಬ. ಸೊ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಪ್ರತಿ ವರ್ಷ ಅವ್ನು ಬರ್ಡೇ ಮಾಡಿದಾಗಲೂ ಕೂಡ, ಅಂದರೆ 1 ವರ್ಷ 2 ವರ್ಷ 3 ವರ್ಷ ಬರ್ಡೇ ಮಾಡಿದಾಗಲೂ ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೆ. ಹೀಗಂತೂ ಯೂಟ್ಯೂಬ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಯಾವುದೇ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿಲ್ಲ. ಸ್ಟಿಲ್ ಈ ವಿಡಿಯೋ ನನಗೆ ಒಂದು ಮೆಮೊರಿಗೆ ಬೇಕೇ ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದಂಥದ್ದು. ಒಂದು ಯಾವಾಗಲೇ ಕೂಡ ನಾವು ನೋಡಿದ್ರು ಕೂಡ ಈ ವಿಡಿಯೋ ಯೂಟ್ಯೂಬಲ್ಲಿ ನನಗೆ ಸಿಗುತ್ತೆ. ಸೊ ಪ್ರತಿ ವರ್ಷ ಮಾಡಿದ ವಿಡಿಯೋ ಎಲ್ಲ ಇದೆ. ಸೊ ಈ ವರ್ಷ ಕೂಡ ಮಾಡಿದ್ದು ಮಿಸ್ ಆಗಬಾರ್ದು ಅಂತ ಹೇಳಿ ಸೊ ಈ ವಿಡಿಯೋ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಿಡ್ನೈಟಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಟ್ರೈ ಮಾಡಿದೆ. ಬಟ್ ಅವನು ತುಂಬ ನಿದ್ದೆಯಲ್ಲಿದ್ದಿದ್ದ ಕಾರಣ ಅವನು ಸ್ವಲ್ಪನೂ ಕೂಡ ಎಚ್ಚರ ಆಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ಟ್ರೈ ಮಾಡಿದ್ವಿ, ಆದರೂ ಕೂಡ ಅಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ ನಿದ್ದೆ ಇದ್ದಿದ್ದ ಕಾರಣಕ್ಕೆ. ಹಾಗಾಗಿ ಬೇಡ, ಅಷ್ಟೊಂದು ಫೋರ್ಸ್ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ಕೇಕ್ ತಿನ್ನಿಸಿ ಅವನ್ನ ಮಲಗಿಸ್ಬಿಟ್ವಿ. ಸೊ ಬೆಳಿಗ್ಗೆ ಮತ್ತೆ ಕೇಕ್ ಕಟ್ ಮಾಡಿಸಿದ್ರೆ ಆಯಿತು ಅಂತ ಹೇಳಿ. ಹಾಗೆಯೇ ಮಾರ್ನಿಂಗ್ ಎದ್ದಿದ್ದು ತುಂಬ ಲೇಟಾಯಿತು. ಸೊ ನೈಟ್ ಮಲ್ಕೊಂಡಿದ್ದು ಸ್ವಲ್ಪ ಲೇಟಾಗಿತ್ತು. ಹಾಗಾಗಿ ಬೆಳಗ್ಗೆ ಎದ್ದು ಇಲ್ಲಿ ಕಾಫಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಅಂದ್ಕೊಂಡೆ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮನೇಲಿ ಪೂಜೆ ಮಾಡಿ, ದೇವಸ್ಥಾನ ಇದೆ ನಮ್ಮ ಮನೆ ಮುಂದೆ, ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ಕೂಲಿಗೆ ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ನಾವು ಎದ್ದಿದ್ದೇ ತುಂಬ ಲೇಟಾಗಿತ್ತು. ಇನ್ನೂ ಹದ್ವಿಕ್ ಎದ್ದೇ ಇರಲಿಲ್ಲ. ನಾನು ಸ್ವಲ್ಪ ಅಂದರೆ ಒಂದು ಆಲ್ಮೋಸ್ಟ್ 8:30-9 ಗಂಟೆ ಹತ್ತಿರ ಆಗೋಗಿತ್ತು. ಆ ಟೈಮಲ್ಲಿ ನಾನೆದ್ದು ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಅದಾದಮೇಲೆ ಹದ್ವಿಕ್ನ ಫ್ರೆಶ್ ಅಪ್ ಮಾಡೋಣ ಅಂತ ಹೇಳಿಸ್ದೆ. ಆ್ಯಂಡ್ ನೈಟು ಅಷ್ಟಾಗಿ ಅವನು ಕೇಕೆಲ್ಲ ಕಟ್ ಮಾಡಿರಲಿಲ್ವಲ್ಲ, ಬೆಳಗ್ಗೆ ಎದ್ದು ಕೇಳ್ತಾ ಇದ್ದ, ಅಮ್ಮ ಕೇಕ್ ಕಟ್ ಮಾಡಿಸಿದ್ರಿ ಅಲ್ವಾ ನೈಟು ಅಂತೆಲ್ಲ ಹೇಳ್ತಾ ಇದ್ದ. ಮತ್ತೆ ಕಟ್ ಮಾಡಿಸ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದ. ಹಾಗಾಗಿ ಇನ್ನೊಂದು ಎಕ್ಸ್ಟ್ರಾ ಕೇಕ್ ಇತ್ತು, ಅದಕ್ಕೇ ಕ್ಯಾಂಡಲೆಲ್ಲ ಹಾಕಿ ತೊಗೊಂಡು ಬಂದು ಕೊಟ್ಟೆ. ಸೊ ತುಂಬ ಖುಷಿಪಟ್ಟು ಕ್ಯಾಂಡಲ್ ಬ್ಲೋ ಮಾಡಿ ಕೇಕೆಲ್ಲ ತಿಂದು ಎಂಜಾಯ್ ಮಾಡ್ದೆ. ಹಾಗೆಯೇ ಮನೆ ಕೆಲಸ ಎಲ್ಲ ಪಟ್ಟ ಅಂತ ಮುಗಿಸ್ಕೊಂಡು ಇಲ್ಲಿ ಹದ್ವಿಕ್ನ ರೆಡಿ ಮಾಡಲಿಕ್ಕೆ ಹೊಸ ಬಟ್ಟೆ ಎಲ್ಲ ನೋಡ್ಕೋತಾ ಇದ್ದೆ. ಇದು ನನ್ನ ಅಕ್ಕ ಗಿಫ್ಟ್ ಮಾಡಿದಂಥದ್ದು ಬಟ್ಟೆ. ಸೊ ಆ ಬಟ್ಟೆನ ಹಾಕಿ ಕಳ್ಸೋಣ ಅಂತೇಳಿ ಅಂದ್ಕೊಂಡೆ. ಸ್ವಲ್ಪ ದೊಡ್ಡ ಸೈಜ್ ಇದೆ, ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ, ಅವ್ರು ಕೊಡಿಸಿದ ಗಿಫ್ಟ್ ಅಲ್ವಾ ಅಂತ ಹೇಳಿ ಆ ಬಟ್ಟೆನೇ ಹಾಕೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಹಾಗೆಯೇ ಹದ್ವಿಕ್ಗೆ ಸ್ವೀಟ್ ದೋಸೆ ಅಂದರೆ ತುಂಬ ಇಷ್ಟ. ಅಂದರೆ ಸ್ವಲ್ಪ ರವೆ ಹಾಗೆಯೇ ಗೋಧಿ ಹಿಟ್ಟು, ಅದಕ್ಕೆ ಬೆಲ್ಲದ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ದೋಸೆ ಮಾಡಿಕೊಡ್ತೀನಿ. ಅದು ತುಂಬ ಇಷ್ಟ ಆಗುತ್ತೆ. ಇವತ್ತು ಅದೇ ಏನೆಲ್ಲ ಇಷ್ಟಪಡ್ತಾನೋ ಅದನ್ನೇ ಥರ ಮಾಡಿಕೊಡೋಣ ಅಂತೇಳಿ ಇಲ್ಲಿ ಚಿಕ್ಕ ಚಿಕ್ಕ ದೋಸೆಗಳನ್ನ ಮಾಡಿ ಕೊಡ್ತಾ ಇದ್ದೆ. ಸೇಮ್ ಪ್ಯಾನ್ ಕೇಕ್ ಥರನೇ ಅನಿಸುತ್ತೆ. ಅದು ಸ್ವಲ್ಪ ಹನಿ ಅಥವಾ ನಾವು ಚಾಕ್ಲೇಟ್ ಸಿರಪ್ನ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ತಿನ್ಕೋತಾರೆ. ಸೊ ಹಾಗೆಯೇ ಬಾಕ್ಸ್ಗೆ ಅಂತ ಹೇಳಿ ಇಲ್ಲಿ ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹದ್ವಿಕ್ ಸ್ಕೂಲು 1 to 3 hours ಇರೋದ್ರಿಂದ ಅವನಿಗೆ ಬರೀ ಸ್ನ್ಯಾಕ್ಸ್ ಮಾತ್ರ ಕೊಟ್ಟು ಕಳಿಸುವಂಥದ್ದು, ಯಾವುದೇ ಥರ ಲಂಚ್ನ ಪ್ರಿಪೇರ್ ಮಾಡುವಂಥದ್ದು ಇರೋದಿಲ್ಲ. ಅದಕ್ಕೆ ಅಂತ ಹೇಳಿ ಬರೀ ಹಣ್ಣುಗಳಾಗಿರ್ಬೋದು ಅಥವಾ ಈ ಥರ ಏನಾದ್ರು ದೋಸೆ ಇಡ್ಲಿ ಏನಾದರೂ ಸರಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಹಾಕಿ ಕೊಟ್ಟು ಕಳಿಸ್ತೀನಿ. ಹಾಗೆಯೇ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿ ಆಲ್ಮೋಸ್ಟ್ 1 ವರ್ಷ ಹತ್ತಿರ ಆಗ್ತಾ ಬರ್ತಾ ಇದೆ. ಅದಕ್ಕಾಗಿ ವಿಡಿಯೋ ಮಾಡೋದಾಗಿರ್ಬೋದು ಅಥವಾ ಎಡಿಟಿಂಗ್ ಮಾಡೋದಾಗಿರ್ಬೋದು, ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಎಲ್ಲ ಕೂಡ ಸ್ವಲ್ಪ ಅಲ್ಲಲ್ಲಿ ಮಿಸ್ಟೇಕೆಲ್ಲ ಆಗ್ತಾ ಇದೆ. ಸೊ ವಾಯ್ಸ್ ಓವರ್ ಕೊಡೋದು ಕೂಡ ಹೇಗೆ ಕೊಡೋದು ಅಂತಲೂ ಗೊತ್ತಾಗ್ತಿಲ್ಲ. ಸೊ ಅಲ್ಲಲ್ಲಿ ಮಿಸ್ಟೇಕ್ಗಳು ಆಗಿದ್ರೆ ಐ ಆಮ್ ವೆರಿ ಸಾರಿ. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಖುಷಿಯಾಗುತ್ತೆ ಅಂತಂದರೆ, ತುಂಬ ಜನ ನನ್ನನ್ನು ಕೇಳಿದ್ದಾರೆ, ನನ್ನ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ನಂಗೆ ಗೊತ್ತಿಲ್ಲದೆ ಇರೋರು ಕೂಡ ಯೂಟ್ಯೂಬಿಂದ ನನಗೆ ಮೆಸೇಜ್ ಮಾಡಿ ಕೇಳ್ತಿರ್ತಾರೆ, ಯಾಕೆ ಯೂಟ್ಯೂಬ್ ಸ್ಟಾಪ್ ಮಾಡಿದ್ರಿ, ಮಾಡಿ ಎಷ್ಟಾದರೂ ವ್ಯೂಸ್ ಬರಲಿ, ಚೆನ್ನಾಗಿ ಬರ್ತಾಯಿತ್ತು, ಮಾಡಿ ನಿಮ್ಮ ಪಾಡಿಗೆ ನೀವು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನನಗೇನೆ ಈಗ ಅಂದರೆ ಪ್ರೆಸೆಂಟ್ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇರಲಿಲ್ಲ ಮಾಡಲಿಕ್ಕೆ. ಪಾಪು ಕೂಡ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಅವನನ್ನು ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ವ್ಯೂಸ್ ಕೂಡ ಸ್ವಲ್ಪ ಕಮ್ಮಿ ಇರೋದ್ರಿಂದನೂ ಕೂಡ ನನಗೆ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೆ. ಸೊ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಮೇ ಬಿ ಮಾಡ್ಬೋದು ಅಥವಾ ಮಾಡ್ದೇ ಇರ್ಬೋದು. ನನಗೇನೆಲ್ಲ ಇಷ್ಟ ಆಗುತ್ತೋ ಅದನ್ನಷ್ಟೇ ಮಾಡಿ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ರೆಗ್ಯುಲರ್
ಏನೇನೋ ವೀಡಿಯೋಗಳನ್ನ ಹಾಕ್ಕೊಂಡು ಬರಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಮೆಮೊರೀಸ್ ಬೇಕು ಆ್ಯಂಡ್ ಆ ಮೂಮೆಂಟ್ನ ನಾನು ಕ್ಯಾಪ್ಚರ್ ಮಾಡಬೇಕು ಅಂದರೆ ಅಷ್ಟೇ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಆ್ಯಂಡ್ ನಾನಿಲ್ಲಿ ಪಾಪುಗೆ ಬ್ರೇಕ್ಫಾಸ್ಟ್ನ ಕೊಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಪೂಜೆ ಮಾಡೋಕ್ಕೆ ಹೇಳಿದೆ. ಸೊ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಪೂಜೆ ಮಾಡಿದರು. ನೋಡೋಕ್ಕೆ ಒಂಥರ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು. ಸೊ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಪೂಜೆ ಮಾಡಲಿ ಅಂತೇಳಿ ನಾನು ಯೂಶ್ವಲಾಗಿ ಯಾವ ಥರ ಗಂಟೆ ಎಲ್ಲ ಬಾರಿಸ್ಕೊಂಡು ಪೂಜೆ ಮಾಡ್ತೀನೋ ಅದೇ ಥರ ಮಾಡ್ತಾಯಿದ್ರು. ಇತ್ತೀಚೆಗಂತೂ ನಾನು ಏನೇ ಮಾಡಿದ್ರು ಅದನ್ನು ಕಾಪಿ ಮಾಡ್ತಾನೆ. ಅಂದರೆ ನಾವು ಏನೇ ಮಾತಾಡಿದ್ರು ಅಷ್ಟೇ ಆ್ಯಂಡ್ ನಾನು ಏನೇ ಮಾಡಿದ್ರೂ ಕೂಡ ಅಷ್ಟೇ ಹೆಲ್ಪ್ ಮಾಡೋದಾಗಿರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ಸೊ ಒಂಥರ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕಂತ ನನಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಅವರು ಹೇಗೆಲ್ಲ ಬೆಳೀತಾ ಇದ್ದಾರೆ ಆ್ಯಂಡ್ ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಗೊತ್ತಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ಅಷ್ಟೊಂದೇನು ತೋರ್ಸೋಕ್ಕೆ ಹೋಗಲ್ಲ. ಸೊ ಹಾಗೆಯೇ ಈಗ ಸ್ಕೂಲಿಗೆ ಟೈಮ್ ಆಯಿತು. ಸೊ ಅವ್ರಿಗೆ ಸ್ಕೂಲಿಗೆ ಸ್ವಲ್ಪ ಚಾಕ್ಲೇಟ್ ಎಲ್ಲ ತೊಗೊಂಡೋಗಿ ಕೊಟ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೆ. ಆ್ಯಂಡ್ ನಮ್ಮ ಮನೆ ನೇಬರ್ಸ್ ಒಬ್ಬರು ಅಲ್ಲೇ ಇದ್ದರು. ಅವ್ರಿಗೂ ಕೂಡ ಸ್ವೀಟ್ ಕೊಟ್ಟು ಅವ್ರ ಹತ್ರ ಒಂದು ಗಿಫ್ಟ್ ಕೂಡ ಇಸ್ಕೊಂಡು ಬಂದಿದ್ದಾನೆ ಹೋಗಿ. ಸೊ ಅವ್ನು ಕರ್ಕೊಂಡೋಗಿ ಈಗ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬರ್ತೀನಿ. ಸ್ಕೂಲಲ್ಲಿ ಯಾವುದೇ ಥರ ಸೆಲೆಬ್ರೇಷನ್ನ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಕೇಕ್ ತೊಗೊಂಡೋಗಿ ಕಟ್ ಮಾಡಿಸೋದು ಅದೆಲ್ಲ ಏನೂ ಇಲ್ಲ. ಜಸ್ಟ್ ನಮಗೆಲ್ಲ ಏನೆಲ್ಲ ಇಷ್ಟ ಆಗುತ್ತೋ ಅದನ್ನು ತೊಗೊಂಡೋಗಿ ಕೊಟ್ಟರೆ ಅವರು ಅಲ್ಲೆಲ್ಲ ಶೇರ್ ಮಾಡ್ತಾರೆ. ಹಾಗೆಯೇ ಇದು ಸಂಜೆ ಈವ್ನಿಂಗ್ ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಬಂದ್ವಿ. ನಾನು ನನ್ನ ಹಸ್ಬೆಂಡ್ ಹಾಗೆಯೇ ಪಾಪ 3 ಜನನೂ ಬಂದ್ವಿ. ಇವತ್ತು ಕಾರ್ತಿಕ್ ಮೊದಲನೇ ಸೋಮವಾರ ಆಗಿರೋದ್ರಿಂದ ಶಿವನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು. ಹಾಗಾಗಿ ಶಿವನ ದೇವಸ್ಥಾನಕ್ಕೇ ಬಂದ್ವಿ. ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ನಾವು ಯಾವುದೇ ಥರ ಬರ್ಡೇ ಆಗಿರ್ಬೋದು ಅಥವಾ ಆ್ಯನಿವರ್ಸರಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಚಾಮುಂಡಿ ಬೆಟ್ಟಕ್ಕೇ ಜಾಸ್ತಿ ಹೋಗ್ತಾ ಇದ್ದಂಥದ್ದು. ಈವ್ನಿಂಗ್ ಸ್ವಲ್ಪ ಮಳೆ ಬರೋ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಬೇಡ ಅಂತ ಹೇಳಿ ಹತ್ತಿರ ಇರುವಂಥ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಬಂದಿದ್ವಿ. ಹಾಗೆಯೇ ನೈಟು ನನ್ನ ಫ್ಯಾಮಿಲಿ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಿದ್ದೆ ಬರ್ಡೇಗೆ. ಸೊ ಮನೇಲೇನು ನಾನು ಸೆಲೆಬ್ರೇಟ್ ಮಾಡ್ತಿಲ್ಲ. ಹೊರಗಡೆ ಒಂದು ಚಿಕ್ಕದಾಗಿ ಪಾರ್ಟಿ ಹಾಲ್ ತೊಗೊಂಡು, ಅಂದರೆ ಲಾಸ್ಟ್ ಟೈಮ್ ಅದೇ ಪಾರ್ಟಿ ಹಾಲಲ್ಲೇ ನಾನು ಪಾಪ ಬರ್ಡೇ ಮಾಡಿದಂಥದ್ದು. ಈ ಸತಿ ಕೂಡ ಅಲ್ಲೇ ಮಾಡೋಣ ಅಂತೇಳಿ ಅಂದ್ಕೊಂಡೆ. ನನ್ನ ಫ್ಯಾಮಿಲಿ ಮಾತ್ರ ಇನ್ವೈಟ್ ಮಾಡಿದ್ದೀನಿ, ಜಾಸ್ತಿ ಯಾರನ್ನು ಕೂಡ ಇನ್ವೈಟ್ ಮಾಡಿಲ್ಲ. ನಮ್ಮ ಮನೇಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಆಗುತ್ತೆ ಅವರೆಲ್ಲ ಬಂದಾಗ ಅನ್ನೋ ರೀಸನಿಗೆ ಸೊ ಒಂದು ಚಿಕ್ಕದಾಗಿ ಪಾರ್ಟಿ ಹಾಲ್ ತೊಗೊಂಡ್ಬಿಟ್ವಿ. ಅಂದರೆ ಒಂದು 2 ಅವರ್ಗೆ 3 ಅವರ್ಗೆ ಅಷ್ಟೇ ತೊಗೊಂಡಿದ್ವಿ. ಆ್ಯಂಡ್ ಹದ್ವಿಗೂ ಕೂಡ ರೆಡಿ ಮಾಡಿ ಈಗ ಕರ್ಕೊಂಡು ಹೋಗಬೇಕು. ಸೊ ಟೈಮಿಂಗ್ಸ್ ಪ್ರಕಾರನೇ ನಾವು ಹೋಗಬೇಕಾಗುತ್ತೆ ಪಾರ್ಟಿ ಹಾಲ್ಗೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ ಮನೇಲಿ. ಆ್ಯಂಡ್ ನಮ್ಮ ಅಕ್ಕನ ಫ್ರೆಂಡ್ ಹಾಗೆಯೇ ನಮ್ಮ ಅಮ್ಮ ಅಪ್ಪ ಎಲ್ಲ ಬಂದಿದ್ದರು. ಆ್ಯಂಡ್ ಫೈನಲಿ ನಾವು ಪಾರ್ಟಿ ಹಾಲ್ಗೆ ಹೋದ್ವಿ. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಮಾಡಿದ ಡೆಕೋರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಸ್ವಲ್ಪ ಸಿಂಪಲ್ ಆಗಿತ್ತು, ಈ ಟೈಮ್ ಸ್ವಲ್ಪ ಹೆವಿಯಾಗಿ ಕಾಣಿಸ್ತಾ ಇದೆ. ಬಟ್ ಎಲ್ಲ ವರ್ಷವೂ ಅಂದರೆ ಪ್ರತಿ ವರ್ಷ ನಾನು ಕಲರ್ ಥೀಮ್ ಇಟ್ಕೊಂಡು ಬರ್ಡೇ ಮಾಡ್ತಾಯಿದ್ದೆ. ಒಂದೇ ಕಲರಲ್ಲಿ ಎಲ್ಲ ಫ್ಯಾಮಿಲಿಗೂ ಹೇಳಿ ನಾನು ಡ್ರೆಸ್ ಕೋಡ್ ಮಾಡ್ತಾಯಿದ್ದೆ. ಬಟ್ ಈ ವರ್ಷ ಯಾವುದೇ ಥರ ಡ್ರೆಸ್ ಕೋಡ್ ಏನೂ ಇಲ್ಲ, ಜಸ್ಟ್ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲ ಕೇಕ್ ಎಲ್ಲ ತೊಗೊಂಡು ಬಂದಿದ್ರು. ಅವರೆಲ್ಲ ಫಸ್ಟ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ರು. ಹಾಗೆಯೇ ಈ ಸಲ ಕೇಕ್ನ ನನ್ನ ಹಸ್ಬೆಂಡ್ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡಿಸ್ಕೊಂಡು ಬಂದಿದ್ದರು. ಲಾಸ್ಟ್ ಟೈಮೆಲ್ಲ ನಾನೇ ಇದೇ ಥರ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟು ಮಾಡಿಸ್ತಾ ಇದ್ದೆ. ಬಟ್ ಈ ವರ್ಷ ನನ್ನ ಹಸ್ಬೆಂಡ್ ನಾನೇ ಮಾಡಿಸ್ತೀನಿ, ನನಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನು ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡು ಬಂದಿದ್ದರು.
ಸೊ ನನ್ನ ಮಗನ 4ನೇ ವರ್ಷದ ಬರ್ಡೇನ ನಾನು ಈ ಥರ ಸೆಲೆಬ್ರೇಟ್ ಮಾಡಿದ್ದಂಥದ್ದು. ನನಗೆ ಪ್ರತಿ ವರ್ಷ ಕೂಡ ಚೆನ್ನಾಗಿ ಮಾಡಬೇಕು ನನ್ನ ಮಗನ ಬರ್ಡೇನ ಅಂತ ಹೇಳಿ ತುಂಬ ಆಸೆ ಇದೆ. ಗೊತ್ತಿಲ್ಲ ಮುಂದಿನ ವರ್ಷಗಳಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿ. ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಅಷ್ಟೊಂದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಳ್ಳಲ್ಲ. ಮನೇಲಿ ಕೇಕ್ ತಂದು ಸಿಂಪಲ್ಲಾಗಿ ಕಟ್ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ನನ್ನ ಮಗನ ಬರ್ಡೇನಾದರೂ ತುಂಬ ಚೆನ್ನಾಗಿ ಮಾಡಬೇಕು ಪ್ರತಿ ವರ್ಷ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದೊಂದು ಆಸೆ ಕೂಡ ನನಗೆ. ಆ್ಯಂಡ್ ಫೈನಲಿ ಈ ವರ್ಷ ಬರ್ಡೇ ಕೂಡ ನಾನು ಯಾವ ಥರ ಇಷ್ಟಪಟ್ಟಿದ್ನೋ ಅದೇ ಥರ ಆಯಿತು. ಆ್ಯಂಡ್ ತುಂಬ ಖುಷಿ ಆಯಿತು. ನಾನು ಇಡೀ ಫ್ಯಾಮಿಲಿ ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ನೋ ಅವರೆಲ್ಲರೂ ಕೂಡ ಬಂದಿದ್ದರು. ಅವರಿಗೆಲ್ಲ ತುಂಬ 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 ಥ್ಯಾಂಕ್ ಯು. ಆ್ಯಂಡ್ ಫೈನಲಿ ಊಟಕ್ಕೂ ಕೂಡ ಹೇಳಿದ್ವಿ ನೈಟು. ಮಶ್ರೂಮ್ ಬಿರಿಯಾನಿ ಹಾಗೆಯೇ ಮಶ್ರೂಮ್ ಕಬಾಬ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ನಾನ್ ವೆಜ್ ಕಾರ್ತಿಕ್ ಮಾಸದಲ್ಲಿ ಇರೋದ್ರಿಂದ ಯಾರೂ ಕೂಡ ನಾನ್ ವೆಜ್ ತಿನ್ನಲ್ಲ. ಆ್ಯಂಡ್ ಮಂಡೇ ಕೂಡ ಆಗಿತ್ತು ಅವತ್ತು. ಹಾಗಾಗಿ ನಾನ್ ವೆಜ್ ಏನೂ ಇರಲಿಲ್ಲ, ವೆಜ್ಜನ್ನೇ ಮಾಡಿಸಿದ್ವಿ. ಸೊ ಹಾಗೆಯೇ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಬಾಯ್.